ಮರದ ಕೊಂಬೆ ಬಿದ್ದು ದುರ್ಘಟನೆ ಸಂಭವಿಸಿದೆ. ಯುವಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಇದರ ನಡುವೆ ಮರವನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಸತತ ವರದಿಯ ಬಳಿಕ ಬಿಬಿಎಂಪಿ ಕಣ್ತೆರೆದಿದೆ. ಮರದ ಕೊಂಬೆ ಬಿದ್ದು ಯುವಕ ತಲೆ ಪೀಸಾಗಿದೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪಬ್ಲಿಕ್ ಟಿವಿ ಈ ವಿಷಯವಾಗಿ ವರದಿಯನ್ನ ಮಾಡ್ತು. ಎಷ್ಟು ಸಾರಿ ಈ ರೀತಿ ಘಟನೆಗಳಾಗಿದೆ, ನಿರ್ಲಕ್ಷ್ಯ ಹೇಗಾಗಿದೆ ಅಂತ. ಘಟನೆ ನಡೆದ ಸ್ಥಳದಲ್ಲಿ ಮರ ತೆರವು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ರಸ್ತೆಯಲ್ಲಿ ಎರಡು ಬದಿ ರಸ್ತೆ ಬಂದ್ ಮಾಡಿ ಮರವನ್ನ ತೆರವು ಮಾಡಲಾಗ್ತಾ ಇದೆ. ಡೆಡ್ಲಿ ಮರ ತೆರವಿಗೆ ಒತ್ತಾಯಿಸ್ತಾ ಇದ್ದಾರೆ ಸ್ಥಳೀಯರು. ಈ ಮರ ಬೇಡ, ಇದನ್ನ ತೆರವು ಮಾಡಿಬಿಡಿ, ಬರೀ ಕೊಂಬೆಗಳನ್ನ ಟ್ರಿಮ್ ಮಾಡಿದ್ರೆ ಸಾಲದು, ಆಗಿಂದಾಗೆ ಅನಾಹುತಗಳು ಜರುಗ್ತಾ ಇರುತ್ತೆ. ಇದು ಬಹಳ ಹಳೆ ಮರ ಆಗಿದೆ, ಇದು ಯಾವಾಗ ಬೇಕಾದರೂ ಬುಡ ಸಮೇತವಾಗಿ ಬೀಳಬಹುದು ಅಂತ ಸ್ಥಳೀಯರು ಬಿಬಿಎಂಪಿ ಅಧಿಕಾರಿಗಳನ್ನ ಒತ್ತಾಯಿಸ್ತಾ ಇದ್ದಾರೆ. ಬಟ್ ಬಿಬಿಎಂಪಿ ಅಧಿಕಾರಿಗಳು ಇಡೀ ಮರವನ್ನೇ ತೆರವು ಮಾಡಬೇಕಾ, ಕೊಂಬೆಗಳನ್ನ ಮಾತ್ರ ತೆರವು ಮಾಡಬೇಕಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಆಲೋಚಿಸಿ ಈಗ ಮರ ತೆರವಿನ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಇದು ಕೂಡ ಸತತ ವರದಿಯ ನಂತರದಲ್ಲಿ ನೀವೇನು ಮಾಡ್ತಾ ಇದ್ರಿ, ಇದರಿಂದ ಆಗ್ತಾ ಇರುವಂತಹ ಎಡವಟ್ಟುಗಳೆಂಥದ್ದು, ಏನು ನಿದ್ರಿಸ್ತಾ ಇದ್ದೀರಾ, ಅಲ್ಲಿ ಮರ ಕಟ್ ಮಾಡೋದಕ್ಕೆ ಇಷ್ಟು ದುಡ್ಡು, ಇಲ್ಲಿ ಮರ ಕಟ್ ಮಾಡೋಕೆ ಅಷ್ಟು ದುಡ್ಡು, ಅಲ್ಲಿ ಹೋಲ್ಗಳನ್ನ ಮುಚ್ಚೋಕೆ ಇಷ್ಟು ದುಡ್ಡು ಅಂತ ಎಲ್ಲ ದುಡ್ಡು ಸ್ಯಾಂಕ್ಷನ್ ಆಗುತ್ತಲ್ಲ, ಎಲ್ಲಿ ಹೋಗ್ತಾ ಇದೆ ನೋಡಿ. ಅಲ್ಲಿ ಪಬ್ಲಿಕ್ ಟಿವಿ ವರದಿಯ ನಂತರದಲ್ಲಿ ಇಡೀ ಮರವನ್ನು ತೆರವುಗೊಳಿಸಿದ್ದಾರೆ. ಈಗ ಮುಂದಾಗಬಹುದಾದಂತಹ ಅನಾಹುತ ತಪ್ಪಿದೆ. ಆದರೆ ಇದು ಒಂದು ಮರ ಅಲ್ಲ, ಬೆಂಗಳೂರಿನ ಹಲವೆಡೆಗಳಲ್ಲಿ ಜೋರು ಗಾಳಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಅಪಾಯಕ್ಕೆ ಬಾಯಿ ತೆರೆದು ಕುಳಿತಿರುವಂತಹ ಮರಗಳು ಎಷ್ಟೋ ಇವೆ. ಇದರ ನಂತರದಲ್ಲಾದರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ನೋಡಬೇಕು. ಮರದ ಕೊಂಬೆ ಬಿದ್ದು ಒಬ್ಬ ವ್ಯಕ್ತಿ ಚಿಂತಾಜನಕ ಸ್ಥಿತಿಗೆ ಹೋಗಿರುವಂಥ ಪರಿಸ್ಥಿತಿ ನಿನ್ನೆ ಬೆಂಗಳೂರಲ್ಲಿ ನಡೆದಿತ್ತು. ಈಗ ಮರ ಬಿದ್ದ ಸ್ಥಳದಲ್ಲಿದ್ದೀನಿ. ಇದು ಬನಶಂಕರಿ ಬಳಿ ಇರುವಂಥ ಬ್ಯಾಂಕ್ ಕಾಲೋನಿಯ 2ನೇ ಸ್ಟೇಜಲ್ಲಿರುವಂಥದ್ದು, ಫಸ್ಟ್ ರೋಡಲ್ಲಿರೋದು. ಈ ಮರದ ಪರಿಸ್ಥಿತಿ ಏನಾಗಿದೆ ಅಂದರೆ, ಸಾರ್ವಜನಿಕರು ಹೇಳ್ತಿರುವಂಥದ್ದು, ಸ್ಥಳೀಯರು ಹೇಳ್ತಿರುವಂಥದ್ದು, ಕಳೆದ 2021ರಿಂದನೂ ಸಹ ನಾವು ಸಾಕಷ್ಟು ದೂರು ಕೊಟ್ಕೊಬರ್ತಾ ಇದ್ದೀವಿ, ಮರ ತೆರವು ಮಾಡಿ, ಯಾಕಂದರೆ ತುಂಬ ಡೇಂಜರ್ ಪೊಸಿಷನಲ್ಲಿದೆ, ಮರ ಒಣಗ್ತಾ ಇದೆ, ಸುಮಾರು 50-60 ವರ್ಷದ ಹಳೆಯ ಮರ ಆಗಿದೆ, ಇದನ್ನು ತೆರವು ಮಾಡಿ ಅಂತ ಪ್ರತಿ ವರ್ಷವೂ ದೂರು ಕೊಟ್ಕೊಬರ್ತಾ ಇದ್ದೀವಿ, ಮನವಿ ಮಾಡ್ತಾ ಇದ್ದೀವಿ. ಆದರೆ ಬಿಬಿಎಂಪಿಯವರು ಯಾವುದೇ ಕ್ರಮನ ಕೈಗೊಳ್ತಿಲ್ಲ. ಈಗ ಬಿಬಿಎಂಪಿ ಸಿಬ್ಬಂದಿಗಳು ನಿನ್ನೆ ಆದಂಥ ಘಟನೆಯ ಬಳಿಕ ಎಚ್ಚೆತ್ತುಕೊಂಡು ಈ ಮರದ ತೆರವು ಕಾರ್ಯಾಚರಣೆಗೆ ಬಂದಿದ್ದಾರೆ. ಮರ ಒಣಗಿರೋ ಕೊಂಬೆಗಳನ್ನ ತೆಗಿಬೇಕಾ, ಸಂಪೂರ್ಣ ಮರವನ್ನು ತೆಗಿಬೇಕು ಅನ್ನುವಂಥ ಗೊಂದಲದಲ್ಲಿ ಕೂಡ ಇದ್ದಾರೆ. ಈಗ ಸದ್ಯಕ್ಕೆ ಬಿಬಿಎಂಪಿ ವಾಹನ ಇಲ್ಲಿ ಬಂದು ನಿಂತಿರುವಂಥದ್ದು, ತೆರವು ಕಾರ್ಯಾಚರಣೆ ಶುರು ಆಗುತ್ತೆ. ಆದರೆ ಸ್ಥಳೀಯರು ಹೇಳ್ತಿರುವಂಥ ಪ್ರಕಾರ ಇಲ್ಲಿ ಕಳೆದ 2021ರಲ್ಲೂ ಸಹ ಇದೇ ರೀತಿಯ ಘಟನೆಯಾಗಿತ್ತು. ಆಗ ಇಬ್ಬರು, ಅಂದರೆ ಬೈಕ್ ಸವಾರ ಮತ್ತು ಮತ್ತೊಬ್ಬ ವ್ಯಕ್ತಿ ಪಾದಚಾರಿ ಮೇಲೆ, ಬೈಕ್ ಸವಾರನ ಮೇಲೆ ಮರದ ಕೊಂಬೆ ಬೀಳುತ್ತೆ. ಜಸ್ಟ್ ಮಿಸ್ ಆಗಿ ಆತ ಪ್ರಾಣಾಪಾಯದಿಂದ ಪಾರಾಗಿರ್ತಾನೆ. ಆತ ನಮ್ಮ ಗಾಡಿ ಮೇಲೆ ಮರದ ಕೊಂಬೆ ಬೀಳ್ತಿದ್ದಾಗೆ ಕಂಟ್ರೋಲ್ ತಪ್ಪಿ ರಸ್ತೆಯಲ್ಲಿ ಬರ್ತಿದ್ದಂಥ ಪಾದಚಾರಿಗೆ ಗುದ್ದಿ ಇಬ್ಬರಿಗೂ ಸಣ್ಣ ಪುಟ್ಟ ಏಟುಗಳಾಗಿರುತ್ತೆ. ಆಸ್ಪತ್ರೆಗೆ ಸೇರಿಸಿ ಅವರನ್ನು ಬದುಕಿಸುವಂಥ ಕೆಲಸ ಆಗಿರುತ್ತೆ ಅಂತ ಹೇಳ್ತಿರುವಂಥದ್ದು. ಮತ್ತೊಂದು, ಇಲ್ಲಿ ಸ್ಥಳೀಯರ ಆರೋಪ, ಪ್ರತಿ ವರ್ಷವೂ ಮಳೆಗಾಲ ಶುರುವಾದಾಗ ಒಂದಲ್ಲ ಒಂದು ಭಾಗದಲ್ಲಿ ಮರದ ಕೊಂಬೆ ಬೀಳ್ತಾನೆ ಇದೆ. ಸಾಕಷ್ಟು ಕುರುಹುಗಳು ಈ ಮರದಲ್ಲಿ ಕಾಣಿಸ್ತಿದೆ, ಆ ಥರ ಬಿದ್ದಿರುವಂಥದ್ದು ನೋಡ್ತಿದ್ದೀರಾ. ಎಷ್ಟೋ ಭಾಗಗಳಲ್ಲಿ ಮರದ ಕೊಂಬೆಗಳು ಮುರಿದು ಬಿದ್ದಿರುವಂತಹ ನಿದರ್ಶನಗಳ ಕಾಣಿಸ್ತಿದೆ. ಪ್ರತಿ ವರ್ಷವೂ ಈ ಥರ ಆಗ್ತಾನೇ ಇದೆ. ತುಂಬ ಡೆಡ್ಲಿ ಆಗಿದೆ, ಮರ ತೆರವು ಮಾಡಿ ಅಂತ ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ದಾರೆ. ಆದರೂ ಬಿಬಿಎಂಪಿ ತಲೆ ಕೆಡಿಸ್ಕೊತಿಲ್ಲ. ಪ್ರಾಣಕ್ಕಿಂತ ಮುಖ್ಯವಾದದ್ದು ಮತ್ತೊಂದಿಲ್ಲ ಅಂತ. ಇನ್ನೊಂದು, ಈ ಮರ ಏನಿದೆ, ಈ ಮರದ ಮುಂಭಾಗದಲ್ಲೇ ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಮಂದಿರ ಇದೆ. ಈ ಮಂದಿರಕ್ಕೆ ಪ್ರತಿನಿತ್ಯ ನೂರಾರು ಮಂದಿ ಬಂದು ಇಲ್ಲಿ ಪೂಜೆ ಪುನಸ್ಕಾರದಲ್ಲಿ ತೊಡಗ್ತಾರೆ. ಮರ ಸಂಪೂರ್ಣವಾಗಿ ಈ ಮಂದಿರದ ಕಡೆ ವಾಲಿರೋದ್ರಿಂದ ಒಂದು ವೇಳೆ ಮರ ಏನಾದ್ರು ಬುಡ ಸಮೇತ ಏನಾದ್ರು ಬಿತ್ತು ಅಂದರೆ ಈ ಮಂದಿರದ ಮೇಲೆ ಬಿದ್ದು ಮಂದಿರನೂ ಡ್ಯಾಮೇಜ್ ಆಗುತ್ತೆ, ಸಾಕಷ್ಟು ಜನಕ್ಕೆ ಸಮಸ್ಯೆ ಆಗುತ್ತೆ. ಈ ಮರನ ತೆರವು ಮಾಡಿ ಅನ್ನುವಂತಹ ಮನವಿ ಮಾಡ್ಕೋತಿರುವಂಥದ್ದು. ಆದರೂ ಸಹ ಬಿಬಿಎಂಪಿಯವರು ನಿರ್ಲಕ್ಷ್ಯ ವಹಿಸಿದ್ರು. ಆ ನಿರ್ಲಕ್ಷ್ಯದ ಪರಮಾವಧಿಗೆ ಈಗ ಅಕ್ಷಯ್ ಎನ್ನುವಂಥ ಯುವಕ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರುವಂಥದ್ದು. ಆತ ಬದುಕುಳಿಯುವಂತಹ ಸಾಧ್ಯತೆ ಕಡಿಮೆ ಇದೆ ಅಂತ ವೈದ್ಯರು ಸಹ ಕುಟುಂಬಸ್ಥರು ಹೇಳಿದ್ದಾರೆ. ಕಾದು ನೋಡಬೇಕು, ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅಂತ ವೈದ್ಯರು ಹೇಳಿದ್ದಾರೆ. ಅಂದರೆ ಈ ಡೆಡ್ಲಿ ಮರವನ್ನು ತೆರವು ಮಾಡೋದಕ್ಕೆ ಬಿಬಿಎಂಪಿ ಇಷ್ಟು ವರ್ಷಗಳ ಕಾಲ ಕಾಯಬೇಕಿತ್ತ ಅನ್ನೋಂಥ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಮೂರು ಇನ್ಸಿಡೆಂಟ್ಗಳಾಗಿದೆ. ಆದರೆ ಈ ಬಾರಿ ಮಾತ್ರ ತೀವ್ರ ಸ್ವರೂಪದ ಘಟನೆ ಆಗಿದ್ದು, ಆ ಹುಡುಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾನೆ. ಆದರೆ ಬಿಬಿಎಂಪಿ ಒಂದು ರೀತಿ ನೆಗೋಸಿಯೇಷನ್ಗೆ ಇಳಿದ ರೀತಿಯಲ್ಲಿ ನಾವು ಇಷ್ಟು ಖರ್ಚು ಆದರೆ ಇಷ್ಟು ಮಾತ್ರ ಕೊಡಲಿಕ್ಕೆ ಸಾಧ್ಯ ಅಂತ ಮಾತುಕತೆ ಹಂತದಲ್ಲಿ ಇದೆಯಂತೆ.